35 ವರ್ಷ ಆಗಿದ ತಕ್ಷಣ ಒಬ್ಬ ಮಹಿಳೆಯ ಫರ್ಟಿಲಿಟಿ ರೇಟ್ಗೆ ಎಕ್ಸ್ಪೈರಿ ಡೇಟ್ ಬಂದ್ಬಿಡುತ್ತೆ ಅಂತ ನಿಮಗೆ ಯಾರಾದರೂ ಹೇಳಿದಾರಾ? ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಆಗಲಿ, ಅಥವಾ ನೀವೇ ಇಂಟರ್ನೆಟ್ನಲ್ಲಿ ಈ ಥರ ವಿಷಯಗಳನ್ನೆಲ್ಲ ಓದ್ಕೊಂಡು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ನಿಮ್ಮ ಗೈನಕಾಲಜಿಸ್ಟ್ ಆಗಿ ನಾನು ಒಂದು ವಿಷಯ ಹೇಳ, ಅಂಡಾಣುಗಳು ನಂಬರ್ಸ್ ಕಡಿಮೆ ಆಗತ್ತೆ ನಿಜ, ಆದರೆ ಅದರ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದು ನಿಮ್ಮ ಕೈಲಿದೆ. ನಿಮ್ಮ ರಿಪೋರ್ಟ್ನಲ್ಲಿ AMH ಲೆವೆಲ್ ಕಡಿಮೆ ಅಂತ ಬಂದಿದೆ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಅದು ಜಸ್ಟ್ ನಿಮ್ಮ ಓವರಿಯಲ್ಲಿ ಎಷ್ಟು ಮೊಟ್ಟೆಗಳಿದೆ ಅಂತ ಹೇಳುತ್ತೆ. ಆದರೆ ನೀವು ತಾಯಿ ಆಗೋದಕ್ಕೋಸ್ಕರ ಸಾವಿರಾರು ಮೊಟ್ಟೆಗಳಿರಲೇಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಹೆಲ್ದಿ ಆಗಿರುವಂಥ ಅಂಡಾಣು ರಿಲೀಸ್ ಆದರೆ ಸಾಕು, ನೀವು ಈಸಿಯಾಗಿ ಗರ್ಭಧಾರಣೆಯನ್ನು ಮಾಡಬಹುದು. ಆ ಒಂದು ಅಂಡಾಣುವನ್ನು ಸೂಪರ್ ಹೆಲ್ದಿ ಮಾಡೋದು ಹೇಗೆ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಮ ಅಂಡಾಣುವಿನ ಶತ್ರು ನಿಮ್ಮ ವಯಸ್ಸಲ್ಲ, ಆದರೆ ಆಕ್ಸಿಡೇಟಿವ್ ಸ್ಟ್ರೆಸ್, ನೀವು ಮಾಡುವಂಥ ಬ್ಯಾಡ್ ಲೈಫ್ ಸ್ಟೈಲ್ ಚಾಯ್ಸಸ್ ಆ್ಯಂಡ್ ಕಳಪೆ ಜೀವನ ಶೈಲಿಯಿಂದ ನಿಮ್ಮ ಅಂಡಾಣುವು ಸಹ ತುಕ್ಕು ಹಿಡಿತಾ ಹೋಗುತ್ತೆ. ಉದಾಹರಣೆಗೆ, ನಿಮ್ಮ ಡಯೆಟ್ನಲ್ಲಿ ಹೆಚ್ಚಾದಂಥ ಶುಗರ್ ಯೂಸ್ ಮಾಡೋದು, ಪ್ಲಾಸ್ಟಿಕ್ ವಾಟರ್ ಬಾಟಲ್ನಲ್ಲಿ ನೀರು ಕುಡಿಯೋದು, ಅಥವಾ ರಾತ್ರಿ ಎಲ್ಲ ಮಲಗದೆ ಮೊಬೈಲ್ ನೋಡ್ತಾ ಕೂರೋದು, ಈ ರೀತಿ ಮಾಡೋದ್ರಿಂದ ನಿಮ್ಮ ಏಜ್ಗಿಂತ ಬೇಗನೆ ನಿಮ್ಮ ಅಂಡಾಣು ವಯಸ್ಸಾಗ್ತಾ ಹೋಗುತ್ತೆ. ದ 4 pillars ಆಫ್ ಈಕ್ವಾಲಿಟಿ. ಅಂಡಾಣುವಿನ ಗುಣಮಟ್ಟ ಹೆಚ್ಚಿಸೋದಕ್ಕೆ 4 ಮುಖ್ಯ ಸ್ತಂಭಗಳು. ಮೊದಲನೆಯ ಸ್ತಂಭ ನ್ಯೂಟ್ರಿಷನ್, ಪೋಷಕಾಂಶಗಳು. ಅಂಡಾಣುವಿಗೆ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಆಗ್ತಾ ಇರುವಂಥ ಡ್ಯಾಮೇಜ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ನೀವು ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರುವಂಥ ಆಹಾರವನ್ನು ಸೇವಿಸಬೇಕು. ಉದಾಹರಣೆಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪು ತರಕಾರಿಗಳು, ಬಾದಾಮಿ, ಫ್ಲ್ಯಾಕ್ಸ್ ಸೀಡ್ಸ್, ವಾಲ್ನಟ್, ಇದರೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರುತ್ತೆ. ಆದ್ದರಿಂದ ಅಂಡಾಣುವಿಗೆ ಆಗುವಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುತ್ತೆ. ಫರ್ಟಿಲಿಟಿಯನ್ನು ಹೆಚ್ಚಿಸುವಂತಹ ಸೂಪರ್ ಫುಡ್ಸ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋವನ್ನು ಮಾಡಿದ್ದೀನಿ. ಇದರ ಬಗ್ಗೆ ತಿಳ್ಕೋಬೇಕು ಅಂದರೆ ಆ ವಿಡಿಯೋನ ನೋಡಬಹುದು. ಎರಡನೆಯ ಮುಖ್ಯ ಸ್ತಂಭ ಬ್ಲಡ್ ಫ್ಲೋ, ರಕ್ತ ಪರಿಚಲನೆ. ನಿಮ್ಮ ಓವರೀಸ್ಗೆ ಬ್ಲಡ್ ಫ್ಲೋ ಹೆಚ್ಚಾದಂತೆ ನಿಮ್ಮ ಅಂಡಾಣುವಿಗೆ ಆಕ್ಸಿಜನ್ ಸಪ್ಲೈ ಹೆಚ್ಚಾಗಿ ಸಿಗುತ್ತೆ. ಇದರಿಂದ ಅದರ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಈ ಬ್ಲಡ್ ಫ್ಲೋನ ಹೆಚ್ಚಾಗಿಸೋದು ಹೇಗೆ ಅಂತಂದರೆ ಡೈಲಿ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಅಂದರೆ ಬರೀ ಜಿಮ್ಗೆ ಹೋಗಿ ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡಿ ಅಂತ ಹೇಳೋದಿಲ್ಲ. ನಿಮಗೆ ಯಾವ ಎಕ್ಸಸೈಸ್ ಕಂಫರ್ಟಬಲ್ ಆಗಿದೆ ಅದನ್ನು ಮಾಡ್ಬೋದು. ನೀವು ಡ್ಯಾನ್ಸರ್ ಆಗಿದ್ರೆ ಡ್ಯಾನ್ಸಿಂಗ್ ಮಾಡ್ಬೋದು. ನಿಮಗೆ ಕಥಕ್, ಭರತನಾಟ್ಯ, ಇದರಲ್ಲೂ ತುಂಬ ಎಕ್ಸಸೈಸ್ ಆಗುತ್ತೆ. ಜೊತೆಗೆ ನೀವು ಯೋಗ ಮಾಡ್ತೀರಾ ಅಂತಂದ್ರೂ ಸಹ ಯೋಗಾನೂ ಮಾಡ್ಬೋದು. ಮತ್ತು ಮನೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೀರಾ ಅಂತಂದರೆ ನೀವು ಕುಳಿತುಕೊಂಡು ಮನೆ ಒರೆಸ್ತಿರಲ್ಲ, ಅದರಿಂದ ತುಂಬಾ ಪೆಲ್ವಿಕ್ ಮಸಲ್ಸ್ಗೆ ಎಕ್ಸಸೈಸ್ ಸಿಗುತ್ತೆ. ಸೊ ಡೈಲಿ 30 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಆದರೂ ಸಾಕು ಎಕ್ಸಸೈಸನ್ನು ಮಾಡಿ. ಮೂರನೆಯ ಸ್ತಂಭ ಸಪ್ಲಿಮೆಂಟ್ಸ್. 35 ವರ್ಷ ಆದಮೇಲೆ ಕೆಲವೊಂದ್ಸತಿ ಆಹಾರದಲ್ಲಿ ಸಿಗ್ತಾ ಇರುವಂಥ ನ್ಯೂಟ್ರಿಷನ್ನು ಸಾಕಾಗೋದಿಲ್ಲ. ಆದ್ದರಿಂದ ನಾವು ಎಕ್ಸ್ಟ್ರಾ ಸಪ್ಲಿಮೆಂಟ್ಸನ್ನು ಕೊಡಬೇಕಾಗುತ್ತೆ. ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ವಿಟಮಿನ್ D3, ಫೋಲಿಕ್ ಆ್ಯಸಿಡ್ ಮತ್ತು ಮುಖ್ಯವಾಗಿ ಕೋಎನ್ಸೈಮ್ Q10 ಇರುವಂಥ ಸಪ್ಲಿಮೆಂಟ್ಸನ್ನು ತಗೊಳ್ಬೇಕು. ಇದರಿಂದ ನಿಮ್ಮ ಅಂಡಾಣುವಿನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಆದರೆ ಡಾಕ್ಟರ್ನ ಸಲಹೆ ಇಲ್ಲದೆ ಯಾವುದೇ ಮೆಡಿಸಿನ್ನ ದಯವಿಟ್ಟು ತಗೊಳ್ಬೇಡಿ. ನಾಲ್ಕನೆಯ ಸ್ತಂಭ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅತಿಯಾಗಿ ಸ್ಟ್ರೆಸ್ ಆಗ್ತಾ ಇದ್ರೆ ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಡೈರೆಕ್ಟ್ ಆಗಿ ನಿಮ್ಮ ಓವರೀಸ್ ಮೇಲೆ ಪರಿಣಾಮ ಬೀರೋದ್ರಿಂದ ಫರ್ಟಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ನೀವು ಗಾಢವಾದ ನಿದ್ರೆಯನ್ನು 7 ರಿಂದ 8 ಗಂಟೆಗಳ ಕಾಲ ಮಾಡಬೇಕು. ಇದರಿಂದ ನಿಮ್ಮ ಬಾಡಿ ರೀಜನರೇಟ್ ಆಗುತ್ತೆ ಮತ್ತು ಅಂಡಾಶಯದ ಕ್ವಾಲಿಟಿ ಸಹ ಹೆಚ್ಚಾಗುತ್ತೆ. ಕಳೆದ ವಿಡಿಯೋನಲ್ಲಿ ನಾನು ಹೇಳಿದಂತೆ ಇಲ್ಲಿಯೂ ಸಹ ನೀವು BES ರೂಲ್ನ ಫಾಲೋ ಮಾಡಿ. B ಬ್ಯಾಲೆನ್ಸ್ಡ್ ಡಯಟ್, E ಎಕ್ಸಸೈಸ್ ಮತ್ತು S ಸೌಂಡ್ ಸ್ಲೀಪ್. ಇದು ಯಾವುದೇ ಹಾರ್ಮೋನ್ ಪ್ರಾಬ್ಲಮ್ ಇದ್ರೂ ಅದರಿಂದ ಬ್ಯಾಲೆನ್ಸ್ ಮಾಡೋಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ನಿಮ್ಮ ಅಂಡಾಶಯದ ಗುಣಮಟ್ಟ ಹೆಚ್ಚಿಸೋದಕ್ಕೆ ಇದು ಅಡಿಪಾಯ. ಮಗು ಮಾಡ್ಕೋಬೇಕು ಅಂತ ಇರೋ ನಿಮ್ಮ ಕನಸು ಜಸ್ಟ್ ಒಂದು ರಿಪೋರ್ಟ್ ಮೇಲೆ ನಿಂತಿಲ್ಲ, ಅದು ನಿಮ್ಮ ಲೈಫ್ ಸ್ಟೈಲ್ ಚಾಯ್ಸಸ್ ಮತ್ತು ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಂತಿದೆ. ನೀವು ಈ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಹಾಗಾದರೆ ಕಾಮೆಂಟ್ನಲ್ಲಿ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ. ಆದರೆ ನೀವು ಎಷ್ಟೇ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರು, ಎಗ್ ಕ್ವಾಲಿಟಿ ಎಷ್ಟೇ ಚೆನ್ನಾಗಿದ್ರೂ ಸಹ ನೀವು ಕರೆಕ್ಟ್ ಟೈಮಿಂಗಲ್ಲಿ ಟ್ರೈ ಮಾಡಲಿಲ್ಲ ಅಂದರೆ ಗರ್ಭಧಾರಣೆ ಆಗೋದಿಲ್ಲ. ಬಹಳಷ್ಟು ಜನ ಮಹಿಳೆಯರು ಎಡುವುದು ಇಲ್ಲೇನೆ. ಸೊ ಈ ಓವ್ಯುಲೇಷನ್ ಟ್ರ್ಯಾಕಿಂಗ್ ಮಾಡೋದು ಹೇಗೆ, ಮನೆಯಲ್ಲೇ ಇದನ್ನು ಹೇಗೆ ಸುಲಭವಾಗಿ ಟ್ರ್ಯಾಕ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ವಿಡಿಯೋನ ನೋಡೋಕ್ಕೆ ನೀವು ರೆಡಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ನಿಮ್ಮ